ನಾಲ್ಕನೇ ಅಧ್ಯಾಯದ 22ನೇ ಶ್ಲೋಕ. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸ್ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಯದೃಚ್ಛಾಲಾಭ ಸಂತುಷ್ಟಃ ದ್ವಂದ್ವಾತೀತಃ ವಿಮತ್ಸರಃ ಸಮಃ ಸಿದ್ಧೌ ಅಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಅಂದ್ರೆ ನಿರಾಶೀಹಿ ಯತಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಎಂಬುದಾಗಿ ಹಿಂದೆ ಬಂತಲ್ವಾ. ನಿರಾಶಿಯಾಗಿರ್ಬೇಕು. ಯತಚಿತ್ತಾತ್ಮ, ಆತ್ಮವನ್ನು ಮನಸ್ಸನ್ನು, ಮನಸ್ಸು ದೇಹ ಇಂದ್ರಿಯ ಅದೆಲ್ಲವನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಹೋರಾಟವನ್ನ ಮಾಡಬೇಕು ಎಂಬತಕ್ಕಂಥ ಒಂದು ಮಾತನ್ನ ಕೃಷ್ಣ ಹಿಂದೆ ಹೇಳಿದ್ದ. ಇಲ್ಲಿ ಯತಚಿತ್ತಾತ್ಮ ಅಂತ ಒಂದು ಪದ ಬಂದಿತ್ತು. ಯತಚಿತ್ತಾತ್ಮ ಅಂದ್ರೆ ಯಾರು, ಅವನು ಹೇಗಿರ್ತಾನೆ ಅನ್ನೋದನ್ನ ಈ ಶ್ಲೋಕ ವಿವರಣೆ ಕೊಡ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಭಗವಂತ ವಿವರಿಸ್ತಾ ಇದ್ದಾನೆ. ಯದೃಚ್ಛಾಲಾಭ ಸಂತುಷ್ಟ, ಇದು ಯತಚಿತ್ತನ ಒಂದು ಲಕ್ಷಣ. ಅಂದ್ರೆ ಈಗ ಭಾರತೀಯರು ಅಂದ್ರೆ ಹೇಗಿರ್ತಾರೆ, ಹೀಗಿರ್ತಾರೆ ಅಲ್ವಾ. ಇನ್ಯಾರು ಅಮೆರಿಕಾದವರಂದ್ರೆ ಯಾರು, ಈ ಬಣ್ಣ ಈ ತರ ಇರ್ತಾರೆ, ಅವ್ರ ಕಣ್ಣು ಹೇಗಿರುತ್ತೆ. ನೇಪಾಳಿಯವರು ಹೇಗಿರ್ತಾರೆ, ಅವರ ಭಾವಗಳನ್ನ ಮುಖಚರ್ಯೆಯನ್ನ ಎಲ್ಲ ವರ್ಣನೆ ಮಾಡ್ತೀವೋ ಇಲ್ವೋ. ಒಬ್ಬ ವ್ಯಕ್ತಿಯನ್ನ ನಾವು ಗುರುತಿಸ್ಬೇಕು ಅಂತ ಆದ್ರೆ ಅವನ ಲಕ್ಷಣಗಳು ಬೇಕು. ಅವನು ಹೇಗಿದ್ದಾನೆ ಇದೆಲ್ಲ ಗೊತ್ತಾಗ್ಬೇಕು. ಹಾಗೆ ನಾವಿಲ್ಲಿ ಯಾರನ್ನ ಗುರುತಿಸ್ಬೇಕು ಅಂತ ಹೇಳಿದ್ರೆ ಯತಚಿತ್ತಾತ್ಮನನ್ನ ಗುರುತಿಸ್ಬೇಕು. ಯತಚಿತ್ತಾತ್ಮ ಅಂದ್ರೆ ತನ್ನ ಆತ್ಮವನ್ನ, ಮನಸ್ಸನ್ನ, ದೇಹವನ್ನ, ಇಂದ್ರಿಯಗಳನ್ನೆಲ್ಲವನ್ನು ಕೂಡ ನಿಯಂತ್ರಣದಲ್ಲಿ, ಕಂಟ್ರೋಲ್ ಅಲ್ಲಿ ಇಟ್ಟುಕೊಂಡ ಒಬ್ಬ ಸಾಧಕರನ್ನ ಗುರುತಿಸ್ಬೇಕು. ಹೇಗೆ ಗುರುತಿಸೋದು? ಎಲ್ಲರಿಗೂ ಎರಡು ಕಣ್ಣು, ಒಂದು ಬಾಯಿ, ಮೂಗು, ಕಿವಿ, ಕೈ ಕಾಲು ಇದೆಲ್ಲರಿಗೂ ಇದ್ದೇ ಇರುತ್ತೆ. ಎಲ್ಲರೂ ನೋಡಕ್ ಒಂದೇ ರೀತಿಯಲ್ಲಿ ಇದ್ರೂ ಕೂಡ ಅವರ ಮಾತು, ಅವರ ವರ್ತನೆ, ಅವರ ಆಸೆ ಆಕಾಂಕ್ಷೆಗಳು, ಅವರ ವ್ಯಗ್ರತೆಗಳು ಇವುಗಳ ಮೂಲಕವಾಗಿ ಆ ವ್ಯಕ್ತಿಯನ್ನ ಅವನು ಎಂತವನು ಅಂತ ನಾವು ಗುರುತಿಸಬಹುದು. ಹಾಗೆ ಕೃಷ್ಣ ಆ ವ್ಯಕ್ತಿಯ ಚರ್ಯೆಯನ್ನ ನೋಡಿ ಇವನು ಸಾಧಕ, ಇವನು ಯತಚಿತ್ತಾತ್ಮ ಅಂತ ಗುರುತಿಸಿ ಅಂತಕ್ಕಂಥ ಅಂಶವನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ. ಆ ಯತಚಿತ್ತಾತ್ಮ ಅಂದ್ರೆ ಯಾರು ಅಂದ್ರೆ ಯದೃಚ್ಛಾಲಾಭ ಸಂತುಷ್ಟ. ಯದೃಚ್ಛ ಅಂತ ಹೇಳಿದ್ರೆ ಭಗವಂತನ ಇಚ್ಛೆ ಅಂತ ಅರ್ಥ. ಯದೃಚ್ಛಾ ಲಾಭ, ಭಗವಂತನ ಇಚ್ಛೆಯಿಂದ ಯಾವುದು ಲಾಭ, ಲಾಭ ಅಂದ್ರೆ ಪ್ರಾಪ್ತವಾಗುತ್ತೋ, ಭಗವಂತನ ಇಚ್ಛೆಗೆ ಅನುಗುಣವಾಗಿ ಯಾವುದು ನಮಗೆ ಪ್ರಾಪ್ತವಾಗುತ್ತೋ ಅದರಲ್ಲಿ ನಾವು ಸಂತೃಪ್ತಿಯನ್ನ ಕಾಣಬೇಕು. ಯಾಕಂದ್ರೆ ನಾವು ಅಂದುಕೊಂಡು ಕೂಡ್ಲೆ ನಮಗೆ ಎಲ್ಲವೂ ಸಿಗೋದಿಲ್ಲ ಅಲ್ವಾ. ಅಥವಾ ನಾವು ಬೇಡ ಅಂದ ಕೂಡ್ಲೆ ನಾವು ಬೇಡ ಅಂದದ್ದು ನಮಗೆ ಬರದೇ ಇರೋದು ಇಲ್ಲ. ಎಲ್ಲವೂ ಕೂಡ ಭಗವಂತನ ಸಂಕಲ್ಪ, ಭಗವಂತನ ಇಚ್ಛೆಗೆ ಅನುಗುಣವಾಗಿ ಎಲ್ಲವೂ ನಡೆಯುವಂಥದ್ದು. ನಾವು ಬೇಕು ಅಂದಿದ್ದು ನಮಗೆ ಸಿಕ್ಕಿದ್ದು ನಮಗೆ ದಕ್ಕಬೇಕು ಅಂತಿಲ್ಲ. ಅದು ನಮಗೆ ಸಿಕ್ಕಿದ ಮೇಲೆ ನಮ್ಮಿಂದ ಬಿಟ್ಟು ಹೋಗುವಂತ ಸಾಧ್ಯತೆ ಇರುತ್ತೆ. ಅದರಿಂದ ಯದೃಚ್ಛ, ನಮಗೆ ಏನು ಸಿಕ್ಕರೆ ಒಳ್ಳೆಯದು ಅನ್ನೋದು ದೇವರಿಗೆ ಗೊತ್ತು, ನಮಗ್ ಗೊತ್ತಿಲ್ಲ. ಆದ್ರಿಂದ ನಾವೇನಾಗಿರ್ಬೇಕು, ಯದೃಚ್ಛಾ ಲಾಭ ಸಂತುಷ್ಟರಾಗಿರ್ಬೇಕು. ಭಗವಂತನ ಇಚ್ಛೆಗೆ ಅನುಗುಣವಾಗಿ ಏನು ಪ್ರಾಪ್ತವಾಗುತ್ತದೋ, ನಮಗೇನು ಸಿಗುತ್ತೋ, ಯಾವುದು ನಮ್ಮನ್ನ ಬಿಟ್ಟು ಹೋಗುತ್ತೋ ಅದರಲ್ಲಿ ನಾವು ತೃಪ್ತಿಯನ್ನ ಕಾಣಬೇಕು. ಹೀಗೆ ಯದೃಚ್ಛಾ ಲಾಭ ಸಂತುಷ್ಟರಾಗಬೇಕು. ಅಂದ್ರೆ ಅಯಾಚಿತವಾಗಿ ನಾವೇನನ್ನು ಪ್ರಾರ್ಥನೆ ಮಾಡದೆ, ಅಂದ್ರೆ ನಮ್ಮ ಪ್ರಯತ್ನ ಬೇಕು. ಮನುಷ್ಯ ಅವನವನ ಕರ್ಮಗಳನ್ನು ನಿರಂತರವಾಗಿ ಮಾಡ್ತಾ ಹೋಗ್ಬೇಕು. ಹಾಗೆ ಅಯಾಚಿತವಾಗಿ, ಅನಿರೀಕ್ಷಿತವಾಗಿ, ಅನಾಯಾಸವಾಗಿ ಏನು ಬರುತ್ತೋ ಅದರಲ್ಲಿ ತೃಪ್ತಿಯನ್ನ ಕಾಣಬೇಕು. ಭಗವಂತ ತನಗೇನನ್ನು ಕೊಟ್ಟಿದ್ದಾನೋ ಅದರಲ್ಲಿ ಅವನು ಹಾಯಾಗಿ ಬದುಕೋದನ್ನ ಕಲಿಬೇಕು. ಇದ್ದದ್ದನ್ನ ಬಳಸಿಕೊಳ್ಬೇಕು. ಇಲ್ಲದೆ ಇದ್ದದ್ದನ್ನ ಕೊರಗಿ ಕೂತ್ರೆ ಇದ್ದದ್ದನ್ನು ಬಳಸ್ಕೊಳ್ತಾ ಇಲ್ಲ, ಇಲ್ಲದೆ ಇದ್ದದ್ದು ನಮಗೆ ದಕ್ಕೋದಿಲ್ಲ. ಅಲ್ಲಿ ಯಾವುದೇ ರೀತಿಯಲ್ಲೂ ನಾವು ಸಮರ್ಥವಾಗಿ ಜೀವನವನ್ನು ನಡೆಸ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ದೇವರು ಅವನ ಸಂಕಲ್ಪಕ್ಕೆ ಅನುಗುಣವಾಗಿ, ಅವನು ನಮಗೆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಏನನ್ನು ಕೊಡ್ತಾನೋ ಅದರಲ್ಲಿ ನಾವು ಸಂತೃಪ್ತಿಯನ್ನ ಕಾಣಬೇಕು. ಹೀಗೆ ಯದೃಚ್ಛಾ ಲಾಭ ಸಂತುಷ್ಟರಾಗಬೇಕು. ಯಾರು ದೇವರು ಕೊಟ್ಟದ್ದರಲ್ಲಿ ತೃಪ್ತಿಯನ್ನ ಕಾಣುವ ಭಾವನೆಯನ್ನು ಹೊಂದಿದ್ದಾನೋ ಅವನು ಸಾಧಕ, ಅವನೇ ಯತಚಿತ್ತಾತ್ಮ. ಹಾಗಾದ್ರೆ ಯದೃಚ್ಛಾ ಲಾಭ ಸಂತುಷ್ಟರು ನಾವು ಆಗಬೇಕಾದ್ರೆ ನಮ್ಮಲ್ಲಿ ಎಂತ ಒಂದು ಸ್ವಭಾವ ಇರಬೇಕು ಅಂದ್ರೆ ದ್ವಂದ್ವಾತೀತರಾಗಬೇಕು. ದ್ವಂದ್ವವನ್ನ ಮೀರಿ ನಿಲ್ಲಬೇಕು. ದ್ವಂದ್ವವನ್ನ ಮೀರಿ ನಿಲ್ಲಬೇಕು ಎಂಬುದನ್ನು ಕೃಷ್ಣ ಈಗಾಗಲೇ ಹೇಳಿದ್ದಾನೆ. ದುಃಖೇ ಸಮೀಕೃತ್ವ ಲಾಭಾಲಾಭೋ ಜಯೋ ಜಯವು ತಥೋ ಯುದ್ಧಾಯ ಯುದ್ಧಸ್ವ ನೈವಂ ಪಾಪಂ ಅವಾಪ್ಸಿಸಿ ಅಂತ ಹಿಂದೆ ನಮ್ಗೆ 2ನೇ ಅಧ್ಯಾಯದಲ್ಲಿ ಬಂದಿದೆ.
ಅಲ್ವಾ? ಸುಖ ಮತ್ತು ದುಃಖ ಅದೆಲ್ಲವನ್ನು ಸಮೀಕೃತ್ವ ನನ್ನಲ್ಲಿ ಅರ್ಪಣೆಯನ್ನ ಮಾಡಿ, ಸುಖ ಬರ್ಲಿ ದುಃಖ ಬರ್ಲಿ ಅದೆಲ್ಲವನ್ನು ಕೂಡ ಭಗವಂತನಲ್ಲಿ ಅರ್ಪಣೆಯನ್ನ ಮಾಡಿ, ನೀನು ನಿನ್ನ ಪಾಲಿನ ಯುದ್ಧದ ಕರ್ತವ್ಯವನ್ನ ಮಾಡು. ಯುದ್ಧದಿಂದ ಸುಖವೂ ಆಗ್ಬಹುದು, ಯುದ್ಧದಿಂದ ದುಃಖವೂ ಸಿಗಬಹುದು. ಆದ್ರೆ ಯುದ್ಧದಿಂದ ಆಗ್ತಕ್ಕಂತಹ ಎಲ್ಲ ಮಾನ ಅಪಮಾನ, ಗೌರವ ಅಗೌರವ, ಜಯ ಪರಾಜಯ ಎಲ್ಲವನ್ನು ನನ್ನಲ್ಲಿ ಅರ್ಪಣೆಯನ್ನು ಮಾಡಿ ನೀನು ನಿನ್ನ ಪಾಲಿನ ಕರ್ತವ್ಯವನ್ನು ಮಾಡು. ಸುಖ ಬಂದಾಗ ಹಿಗ್ಗು ಬೇಡ, ದುಃಖ ಬಂದಾಗ ಕುಗ್ಗು ಬೇಡ. ಹಾಗೆ ಇನ್ನೊಂದು ಮಾತು ಬಂತು, ಯುದ್ಧ ಮಾಡೋದ್ರಿಂದ ನಿನಗೆ ಒಳ್ಳೇದೇ ಇದೆ. ಅಥವಾ ಪ್ರಾಪ್ಸ್ಯಸಿ ಸ್ವರ್ಗಂ, ಇದು 2ನೇ ಅಧ್ಯಾಯ ಇದೆ. ಅಥವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ಭೋಕ್ಷಸೇ ಮಹೀನ್. ಯುದ್ಧದಲ್ಲಿ ನೀನೊಂದು ಮಾತಾಡಿದ್ದೆ ಅರ್ಜುನ, ನಾವು ಗೆಲ್ತೀವೋ ಅವ್ರು ಗೆಲ್ತೀವೋ ನಮಗ್ ಗೊತ್ತಿಲ್ಲಲ್ವಾ. ಯದ್ವಾ ಜಯೇಮ ಯದಿ ವಾನೋ ಜಯೇಯೋ, ನಾವು ಬೇಕಾದ್ರೂ ಗೆಲ್ಬಹುದು, ಅವ್ರು ಬೇಕಾದ್ರೂ ಗೆಲ್ಬಹುದು. ಇದು ಯುದ್ಧ ಅಂತ ಹೊರಟಾಗ ಗೆಲುವು ಅನಿಶ್ಚಿತವಾದದ್ದು. ಅನಿಶ್ಚಿತವಾದಂತಹ ಈ ಕೆಲಸದಲ್ಲಿ ನಾನು ಕೈ ಹಾಕ್ಬೇಕಾ ಅನ್ನೋ ಪ್ರಶ್ನೆ ನಿನ್ನಲ್ಲಿ ಮೂಡಿತ್ತು. ಆದರೆ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ, ಅಥವಾ ಪ್ರಾಪ್ತಿಸಿ ಸ್ವರ್ಗಂ, ನೀನು ವೀರ ಮರಣವನ್ನ ಹೊಂದಿಯ ಯುದ್ಧ ಮಾಡಿ ಸ್ವರ್ಗ ಸಿಗತ್ತೆ, ಅಥವಾ ಗೆದ್ಯ ಸ್ವರ್ಗವೂ ಸಿಗತ್ತೆ, ಈ ಭೂಮಂಡಲದ ಆಧಿಪತ್ಯವೂ ಕೂಡ ಸಿಗತ್ತೆ. ನೀನು ನಿನ್ನ ಪಾಲನ ಕರ್ತವ್ಯವನ್ನ ಮಾಡು. ಆ ಗೆಲುವಿನ ಬಗ್ಗೆ ಅಪೇಕ್ಷೆ ಅಥವಾ ಸೋಲಿನ ಬಗ್ಗೆ ಭೀತಿ ಅದೆರಡನ್ನು ಬಿಟ್ಬಿಡು. ಗೆಲುವಿನ ಬಗ್ಗೆ ಅಪೇಕ್ಷೆಯೂ ಇರಬಾರದು, ಸೋಲಿನ ಬಗ್ಗೆ ಭೀತಿಯೂ ಇರಬಾರದು. ಅದೆರಡನ್ನು ಕೂಡ ಬಿಟ್ಟು ಕ್ಷತ್ರಿಯನಾಗಿ ನೀನೇನು ಮಾಡಬೇಕು ಆ ಕರ್ತವ್ಯವನ್ನ ಮಾಡು ಎಂಬುದಾಗಿ ಏನು ಆದೇಶ ಕೊಟ್ಟಿದ್ದ. ಅದನ್ನೇ ಇಲ್ಲಿ ಒಂದು ಮಾತಿನ ಮೂಲಕವಾಗಿ ಹೇಳ್ತಕ್ಕಂಥದ್ದು, ದ್ವಂದ್ವಾತೀತ, ದ್ವಂದ್ವವನ್ನ ದಾಟಿ ನಿಲ್ಲುವವನಾಗು. ವಿಮತ್ಸರ, ವಿಗತ ಮತ್ಸರ, ಮಾತ್ಸರ್ಯ ಹೊಟ್ಟೆ ಕಿತ್ತು. ದುರ್ಯೋಧನ ಯಾಕೆ ನಿಮ್ಮ ಜೊತೆ ಇಷ್ಟು ಕಾಲ್ ಕೆರ್ಕೊಂಡು ಮೊದಲಿಂದ ಜಗಳಕ್ಕೆ ಬರ್ತಾ ಇದ್ದಾನೆ? ನಿಮ್ಮನ್ನ ಕಂಡರೆ ಅವನಿಗೆ ಹೊಟ್ಟೆ ಕಿತ್ತು. ಅವನಲ್ಲಿ ಇಲ್ಲದೆ ಇರತಕ್ಕಂತಹ ಸಾಮರ್ಥ್ಯ, ಬುದ್ಧಿವಂತಿಕೆ, ಶಕ್ತಿ, ದೇವತಾನುಗ್ರಹ ಅದೆಲ್ಲ ನಿಮಗೆ ಸಿಕ್ಕಿದೆ. ಅವನಿಗೆ ಅದ್ಯಾವುದು ಕೂಡ ಇಲ್ಲ. ಯಾವತ್ತೂ ಅಷ್ಟೇ ಒಬ್ಬ ಮನುಷ್ಯ ತನ್ನಲ್ಲಿ ಯಾವ ಸಂಪತ್ತುಗಳು ಇಲ್ಲವೋ ಮತ್ತೊಬ್ಬರಲ್ಲಿ ಕಂಡಾಗ ಅಸೂಯೆ ಪಡ್ತಾನೆ, ಅಂದ್ರೆ ಹೊಟ್ಟೆ ಕಿಚ್ಚು ಪಡ್ತಾನೆ, ಅವರ ಮೇಲೆ ಕೋಪಗೊಳ್ತಾನೆ, ಅವರನ್ನ ಕಂಡ್ರೆ ಕೆಂಡಾಮಂಡಲನಾಗ್ತಾನೆ, ಕಾರಣವಿಲ್ಲದೆ ಆ ವ್ಯಕ್ತಿಯನ್ನು ದ್ವೇಷ ಮಾಡ್ತಾನೆ. ಯಾಕೆ? ಅವನಲ್ಲಿ ಇರತಕ್ಕಂತ ಬುದ್ಧಿವಂತಿಕೆಗಳು, ಸಂಪನ್ಮೂಲಗಳು ಅದ್ಯಾವುದೂ ಕೂಡ ನನ್ನಲ್ಲಿ ಇಲ್ಲ. ಅದನ್ನ ಪಡೆಯುವ ಪ್ರಯತ್ನವೂ ಕೂಡ ಮಾಡೋದಿಲ್ಲ. ಪಡೆದ್ರೂ ಸಿಗತ್ತೋ ಇಲ್ಲ ಗೊತ್ತಿಲ್ಲ. ಅದಕ್ಕೇನು ಇರೋದು ಒಂದೇ ದಾರಿ, ಆ ವ್ಯಕ್ತಿಯನ್ನ ವಿನಾಕಾರಣ ದ್ವೇಷ ಮಾಡುವಂಥದ್ದು. ದುರ್ಯೋಧನ ಹಾಗೆ ಪಾಂಡವರಲ್ಲಿ ಇದ್ದಂತ ಯಾವುದನ್ನೂ ಕೂಡ ತಾನು ಪಡಿಲಿಕ್ಕೆ ಆಗಲ್ಲ ಅಂತ ಗೊತ್ತು. ಪಾಂಡವರಿಗೆ ಇದ್ದಂತ ಸಮಾಜದ ಸ್ಥಾನಮಾನ, ಪಾಂಡವರಿಗೆ ಹಿರಿಯರು ಗುರುಗಳು ಕೊಡ್ತಾ ಇದ್ದಂತ ಗೌರವಗಳು, ಮತ್ತು ಅವರಲ್ಲಿ ಇದ್ದಂತ ಒಂದು ಸಾತ್ವಿಕತೆ, ಒಳ್ಳೆಯ ನಡತೆ, ಅವರಿಗೆ ಸಿಕ್ಕಂತ ಒಂದು ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ಅದ್ಯಾವುದು ದುರ್ಯೋಧನನಲ್ಲಿ ಇಲ್ಲ. ಸಂಪಾದನೆ ಮಾಡ್ಲಿಕ್ಕೂ ಆಗೋದಿಲ್ಲ. ಕೊನೆಗೆ ಇನ್ನೇನ್ ಮಾಡ್ತಾನೆ? ಅವರನ್ನ ಕಂಡ್ರೆ ಸಾಕು ಕೆಂಟಕಾರೋದು, ಅವರ ಮೇಲೆ ಕೋಪಗೊಳ್ಳುವಂಥದ್ದು, ಅವರ ಬಗ್ಗೆ ಅಪಪ್ರಚಾರವನ್ನ ಮಾಡತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ವರ್ತನೆಗಳನ್ನ ದುರ್ಯೋಧನ ಮಾಡ್ಕೊಂಡು ಬಂದ. ಆದ್ರೆ ಹಾಗಿರಬಾರದು. ವಿಮತ್ಸರ, ವಿಗತ ಮತ್ಸರ, ಯಾರ ಬಗ್ಗೆಯೂ ಕೂಡ ಹೊಟ್ಟೆ ಕಿಚ್ಚು ಇರಬಾರದು. ನನ್ನಲ್ಲಿ ಕೆಲವೊಂದು ಸಾಮರ್ಥ್ಯಗಳು ಇಲ್ಲದೇ ಇರಬಹುದು, ನನ್ನಲ್ಲಿ ಇಲ್ಲದೇ ಇದ್ದಂತ ಸಾಮರ್ಥ್ಯ ನನ್ನ ಅಣ್ಣ ತಮ್ಮಂದರಲ್ಲೋ, ಬಂಧು ಬಾಂಧವರಲ್ಲೋ, ಸ್ನೇಹಿತರಲ್ಲೋ, ಅಕ್ಕಪಕ್ಕದವರಲ್ಲೋ ಯಾರಲ್ಲೂ ಇರಬಹುದು. ಇದ್ರೆ ಅವರಲ್ಲಿ ಇದ್ದಂತ ಆ ಒಂದು ಸಂಪನ್ಮೂಲವನ್ನ ನಮ್ಮ ಶಕ್ತಿಗೆ ಅನುಗುಣವಾಗಿ, ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಪಡೆಯುವ ಪ್ರಯತ್ನ ಮಾಡಬೇಕೇ ಹೊರತು ಅದನ್ನ ಕಂಡು ಹೊಟ್ಟೆ ಕಿಚ್ಚು ಪಟ್ಟುಕೊಂಡು ಕೂತ್ರೆ ಜೀವನ ಪೂರ್ತಿ ಅದೇ ಆಗತ್ತೆ. ಆ ಹೊಟ್ಟೆ ಕಿಚ್ಚೆಂಬ ಬೆಂಕಿ, ಕಿಚ್ಚು ಅಂದ್ರೆ ಉರಿ, ಬೆಂಕಿಯಲ್ಲಿ ನಾವು ಸುಡುತ್ತೇವೆ ಹೊರತಾಗಿ ಆ ವ್ಯಕ್ತಿಗೆ ಏನಾಗೋದಿಲ್ಲ. ಅದರಿಂದಾಗಿ ಯಾರಲ್ಲಿ ಮಾತ್ಸರ್ಯ ಇಲ್ಲ, ದ್ವೇಷ ಇಲ್ಲ, ಮತ್ತೊಬ್ಬರನ್ನ ನೋಡಿ ಅಸೂಯೆ ಪಡ್ತಾ ಇಲ್ಲ, ಮತ್ತೊಬ್ಬರಿಗೆ ಕೇಡನ್ನ ಬಯಸ್ತಾ ಇಲ್ಲ, ಅವನು ವಿಮತ್ಸರ. ಸರಿ, ಇದೆಲ್ಲ ಲಕ್ಷಣ ಯಾರಲ್ಲಿತ್ತೋ ಅವನು ಯಥಚಿತ್ತಾತ್ಮ ಅಂತ ಅರ್ಥ. ಸಿದ್ಧೌ ಅಸಿದ್ಧೌ ಚ ಸಮಃ, ಸಿದ್ಧಿ ಮತ್ತು ಅಸಿದ್ಧಿ ಎರಡೂ ಸಂದರ್ಭಗಳಲ್ಲಿ ಸಮ. ಅಂದ್ರೆ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕದ, ಆ ಕೆಲಸ ಸಕ್ಸಸ್ ಆಯ್ತು, ಫಲಪ್ರಾಪ್ತಿ ಆಯ್ತು, ಆಗ ಏನು ಅಯ್ಯೋ ನಾನು ಗೆದ್ದುಬಿಟ್ಟೆ ಅಂತ ಹೇಳಿ ಆಕಾಶದೆತ್ತರಕ್ಕೆ ಹಾರೋದು, ಅಥವಾ ಅಸಿದ್ಧಿ, ತಾನು ಅಂದುಕೊಂಡಂತೆ ಕೆಲಸ ಆಗಿಲ್ಲ, ತನ್ನ ನಿರೀಕ್ಷೆಗೆ ಅನುಗುಣವಾಗಿ ಲಾಭ ಪ್ರಾಪ್ತಿ ಆಗಿಲ್ಲ, ಆ ಸಂದರ್ಭದಲ್ಲಿ ವಿಷದಗೊಂಡು ನದ್ದೆ ಹೋಗ್ಬಿಡತಕ್ಕಂಥದ್ದು, ಯಾವುದೋ ನದಿಗೋ ಬಾವಿಗೋ ಹಾರಿ ಸಾಯುವಂಥದ್ದು, ಅಥವಾ ದಿನಪೂರ್ತಿ ಆಹಾರ ಎಲ್ಲವನ್ನು ಕೂಡ ಬಿಟ್ಟು ಅಳತಾ ಕೂತ್ಕೊಳ್ತಕ್ಕಂಥದ್ದು, ಯಾವ ಒಂದು ವ್ಯಗ್ರತೆಗಳು ಆ ವ್ಯಕ್ತಿಯಲ್ಲಿ ಇರಬಾರದು. ಫ್ಲಕ್ಚುಯೇಷನ್ಸ್ಗಳು, ಉಬ್ಬೋದು, ತಗ್ಗೋದು, ಈ ರೀತಿಯಾಗಿರತಕ್ಕಂಥ ಏರಿಳಿತಗಳು ವ್ಯಕ್ತಿಯಲ್ಲಿ ಕಾಣೋದಿಲ್ಲ. ಹೀಗೆಲ್ಲ ಗುಣಗಳು ಯಾರಲ್ಲಿದೆಯೋ ಅವನು ಯಥಚಿತ್ತಾತ್ಮ. ಅಂತವನು ಕೃತ್ವಾಪಿ ನ ನಿಬದ್ಧತೆ,
ಅವನು ಅವನ ಪಾಲಿನ ಕರ್ಮವನ್ನ ಮಾಡಿದರೂ ಕೂಡ ಬಂಧನಕ್ಕೆ ಒಳಗಾಗೋದಿಲ್ಲ. ಬಂಧನ ಅಂದ್ರೆ ಕರ್ಮ ಬಂಧನ. ಕರ್ಮಗಳು ಅವನನ್ನ ಬಂಧಿಸುವುದಿಲ್ಲ ಅಂತ ಅರ್ಥ. ಉದಾಹರಣೆ, ಯುದ್ಧದಲ್ಲಿ ಅರ್ಜುನ ಎಷ್ಟೋ ಜನರನ್ನ ಸಾಯಿಸಬಹುದು. ಆ ಸಾಯಿಸುವ ಹಿಂದಿನ ಉದ್ದೇಶ ಯಾರೋ ಮೇಲೆ ಒಂದು ಮಾತ್ಸರ್ಯ, ಅಸೂಯೆ, ಮತ್ತೊಬ್ಬರಲ್ಲಿದ್ದಂತ ಸಂಪತ್ತನ್ನ ಕಸಿದುಕೊಳ್ಬೇಕು, ಈ ಎಲ್ಲ ಭಾವನೆ ಇಟ್ಟುಕೊಂಡು ಯುದ್ಧ ಮಾಡಿದ್ರೆ ಅವನಿಗೆ ಖಂಡಿತವಾಗಿಯೂ ಪಾಪದ ಲೇಪ, ಕರ್ಮದ ಲೇಪ ಇದ್ದೇ ಇದೆ. ಅದೆಲ್ಲವನ್ನು ಕೂಡ ಬಿಟ್ಟು ಯುದ್ಧ ಎಂಬುವಂಥದ್ದು ಪುಣ್ಯಕರ್ಮ. ಇದೊಂದು ಭಗವತ್ ಪ್ರೀತ್ಯರ್ಥಕ್ಕೋಸ್ಕರವಾಗಿ ನಡೀತಕ್ಕಂಥ ಕೆಲಸ. ಏನು? ದೈತ್ಯ ನಾಶ, ಸಾತ್ವಿಕ ಸಂಪತ್ತಿನ ಸಂರಕ್ಷಣೆ. ಇದೊಂದು ದೇವರ ಪ್ರೀತನಾಗ್ಲಿ ಎಂಬತಕ್ಕಂಥ ಭಾವನೆಯಿಂದ ಮಾಡ್ತಾ ಇರತಕ್ಕಂಥ ಕೆಲಸ. ಈ ಭಾವನೆಯನ್ನ ಇಟ್ಟುಕೊಂಡು ಯುದ್ಧವನ್ನ ಮಾಡಿದ್ರೆ ಎಷ್ಟು ಜನರನ್ನ ಕೊಂದರೂ ಕೂಡ, ಅಂದ್ರೆ ಯಾರು ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಅಥವಾ ಯಾರು ಅನ್ಯಾಯದ ಪರವಾಗಿ ನಿಂತಿದ್ದಾರೆ, ಅದು ಗುರುಗಳೇ ಆಗ್ಲಿ, ಹಿರಿಯರೇ ಆಗ್ಲಿ, ಬಂಧು ಬಾಂಧವರೇ ಆಗ್ಲಿ, ಅನ್ಯಾಯ ಮಾಡಿದ್ದಾರೆ ಅಥವಾ ಅನ್ಯಾಯದ ಪರವಾಗಿ ನಿಂತಿದ್ದಾರೆ ಅಂತಾದ್ರೆ ಅಂತಹ ವ್ಯಕ್ತಿಗಳನ್ನ ಕೊಲ್ಲುವ ಒಂದು ಕೆಲಸ ಯಾವುದು? ಯುದ್ಧವೆಂಬತಕ್ಕಂಥ ಕೆಲಸ. ಆ ಕೆಲಸವನ್ನ ಕೃತ್ವಾಪಿ ಮಾಡಿದರೂ ಕೂಡ ನನಿಬದ್ಧತೆ, ಬಂಧನಕ್ಕೆ ಒಳಗಾಗುವುದಿಲ್ಲ. ಕರ್ಮಗಳು ನಿನ್ನನ್ನ ಬಂಧಿಸುವುದಿಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪದ ಲೇಪ ನಿನಗಿಲ್ಲ. ಯಾಕಂದ್ರೆ ಹಿಂದೆ ಅರ್ಜುನ ಅವನು ಮಾತಾಡಿದ್ದ, ಪಾಪಮೇವ ಆಶ್ರಯೇದಸ್ಮಾನ್, ನಮಗೆ ಪಾಪವೇ ಬರುತ್ತೆ, ನಮಗೆ ಅಸ್ಮಾನೇವ ಪಾಪಮಾಶ್ರಯ, ನಮಗೇ ಪಾಪ ಬರುತ್ತೆ ಅಂತೆಲ್ಲ ಮಾತಾಡಿದ್ದ. ಆದ್ರೆ ಖಂಡಿತವಾಗಿ ನನಗೆ ಪಾಪ ಬರೋದಿಲ್ಲ. ನೀನು ಯಾವುದೋ ಸಿಂಹಾಸನದ ಆಸೆಗೆ, ರಾಜ್ಯದ ಆಸೆಗೆ, ದುರ್ಯೋಧನ ಮೇಲಿನ ಯಾವುದೋ ಒಂದು ವೈಯಕ್ತಿಕ ದ್ವೇಷ, ಅಸೂಯೆ, ಇದನ್ನೆಲ್ಲ ಇಟ್ಟುಕೊಂಡು ಯುದ್ಧ ಮಾಡಿದ್ರೆ ಖಂಡಿತವಾಗಿ ನನಗೆ ಪಾಪ ಬರುತ್ತೆ. ಎಲ್ಲವನ್ನು ಕೂಡ ಬದಿಗಿಟ್ಟು ಯುದ್ಧ ಕ್ಷತ್ರಿಯನಾದಂತ ನನ್ನ ಪಾಲಿನ ಕರ್ತವ್ಯ. ಈ ಕರ್ತವ್ಯದ ಮೂಲಕವಾಗಿ ನಾನು ಭಗವಂತನನ್ನ ಪೂಜೆ ಮಾಡ್ತೇನೆ. ಯುದ್ಧದಲ್ಲಿ ಗೆಲುವು ಬರಬಹುದು, ನಾನು ಹಿರಿ ಹಿಗ್ಗೋದಿಲ್ಲ. ಯುದ್ಧದಲ್ಲಿ ಸೋಲು ಬರಬಹುದು, ನಾನು ಹಾಗಂತ ಕುಗ್ಗಿ ಹೋಗೋದಿಲ್ಲ. ಈ ಎಲ್ಲ ಭಾವನೆಯನ್ನು ಇಟ್ಟುಕೊಂಡು ಯುದ್ಧ ಮಾಡಿದ್ರೆ ಕೃತ್ವಾಪಿ ನನಿಬದ್ಧತೆ, ಯುದ್ಧವೆಂಬ ಕರ್ಮವನ್ನು ನೀನು ಮಾಡಿದರೂ ಕೂಡ ನಿನಗೆ ಕರ್ಮದ ಬಂಧನವಿಲ್ಲ, ಕರ್ಮದ ಲೇಪ ನಿನ್ನನ್ನು ಅಂಟಿಕೊಳ್ಳುವುದಿಲ್ಲ. ಅಂದ್ರೆ ಇದು ಕೇವಲ ಅರ್ಜುನನಿಗೆ ಸಂಬಂಧಪಟ್ಟ ಸಂದೇಶ ಅಲ್ಲ, ನಮ್ಮೆಲ್ಲರಿಗೂ ಸಂಬಂಧಪಟ್ಟ ಸಂದೇಶ. ಇದೇ ಭಾವನೆಯಿಂದಾಗಿ ನೀವೆಲ್ಲರೂ ನಿಮ್ಮ ಪಾಲಿನ ಕರ್ತವ್ಯಗಳನ್ನ ಮಾಡಿ. ಲಾಭ ಬಂದಾಗ ಹಿಗ್ಗಬೇಡಿ, ನಷ್ಟ ಬಂದಾಗ ಕುಗ್ಗಬೇಡಿ. ಸನ್ಮಾನವಾಯಿತು ಅಂತ ಹೇಳಿ ತಲೆ ಮೇಲೆ ಕೊಂಬು ತಂದುಕೊಂಡು ಅಹಂಕಾರ ಪಡಬೇಡಿ. ಅವಮಾನವಾಯಿತು ಅಂತ ಹೇಳಿ ಬಾಗಿಲು ಹಾಕೊಂಡು ಉಪವಾಸ ಕೂತ್ಕೊಳ್ಬೇಡಿ. ಎಲ್ಲ ಸಂದೇಶಗಳನ್ನು ಕೃಷ್ಣ ಇಲ್ಲಿ ಕೊಡ್ತಾ ಇದ್ದಾನೆ. ಎದೃಚ್ಛಾ ಲಾಭ ಸಂತುಷ್ಟ. ಎದೃಚ್ಛಾ ಲಾಭ ಅಂದ್ರೆ ಭಗವಂತನ ಇಚ್ಛೆಯಿಂದಾಗಿ, ಎದೃಚ್ಛಾ ಶಬ್ದಕ್ಕೆ ಭಗವಂತನ ಇಚ್ಛೆಯಿಂದಾಗಿ, ಇಚ್ಛೆಗೆ ಅನುಗುಣವಾಗಿ ಲಾಭ ಏನು ದೊರಕಿತೋ ಅದರಲ್ಲಿಯೇ ಸಂತುಷ್ಟ, ಅಷ್ಟರಲ್ಲೇ ಸಂತೃಪ್ತನಾದವನು. ದ್ವಂದ್ವಾತೀತ, ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು ಮೀರಿ ನಿಂತವನು. ವಿಮತ್ತರ, ಹೊಟ್ಟೆ ಕಿಚ್ಚನ್ನು ಬಿಟ್ಟವನು, ಹೊಟ್ಟೆ ಕಿಚ್ಚು ಇರದವನು. ಸಿದ್ಧೌ, ತಾನು ಅಂದುಕೊಂಡಂತೆ ಫಲಪ್ರಾಪ್ತಿಯಾದ ಸಂದರ್ಭದಲ್ಲಿ. ಅಸಿದ್ಧೌಚ, ತಾನು ಅಂದುಕೊಂಡಂತೆ ಫಲಪ್ರಾಪ್ತಿ ಆಗದ ಸಂದರ್ಭದಲ್ಲಿ. ಸಮಃ, ವಿಕಾರ ರಹಿತನಾಗಿರತಕ್ಕಂಥವನು. ಏಕಪ್ರಕಾರವಾಗೇ ಇರ್ತಾನೆ. ಅವನಿಗೆ ಅವಮಾನ ಮಾಡ್ಲಿ ಖುಷಿ ಇಲ್ಲ, ದುಃಖ ಇಲ್ಲ, ಸನ್ಮಾನ ಮಾಡ್ಲಿ ಖುಷಿ ಇಲ್ಲ, ಏನೋ ಒಂದು ಲಾಭ ಬಂತು ಖುಷಿ ಇಲ್ಲ, ಏನೋ ಒಂದು ನಷ್ಟವಾಯಿತು ದುಃಖವಿಲ್ಲ. ಹೀಗೆ ಸಮಚಿತ್ತತೆಯನ್ನು ಯಾರು ಕಾಪಾಡಿಕೊಂಡಿರ್ತಾನೋ, ಅಥವಾ ಸಮಃ, ಮಮ ಅಂದ್ರೆ ಭಗವಂತ, ಅವನಲ್ಲೇ ಕೇಂದ್ರೀಕೃತ. ನನಗೆ ಇವತ್ತು ಅವಮಾನ ಆಗಿರಬಹುದು, ಅದು ದೇವರು ನನಗೆ ಕೊಟ್ಟ ಶಿಕ್ಷೆ. ಸನ್ಮಾನ ಆಗಿರಬಹುದು, ಅದು ದೇವರು ನನಗೆ ಮಾಡಿರ್ತಕ್ಕಂಥ ಅನುಗ್ರಹ. ಇಷ್ಟೇ ಭಾವನೆ ಇರಬೇಕು. ದುರ್ಯೋಧನ ಎಲ್ಲವನ್ನು ಕಳ್ಕೊಂಡು ಕಾಡಿಗೆ ಹೋದ. ಆಗ್ಲೂ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವರೆಲ್ಲರೂ ಕೂಡ ಎಲ್ಲವನ್ನೂ ಕೂಡ ಕಳ್ಕೊಂಡು ಕಾಡಿಗೆ ಹೋದ್ರು. ಆಗ ಭಗವಂತನನ್ನ ಬೈಲಿಲ್ಲ. ಸಿಂಹಾಸನದಲ್ಲಿ ಕೂತ್ರು, ಆಗಲೂ ಕೂಡ ನನ್ನಿಂದಲೇ ಆಯ್ತು ಎಂಬತಕ್ಕಂಥ ಅಹಂಕಾರವನ್ನ ಪಟ್ಟಿಲ್ಲ ಅವರು. ಹೀಗೆ ಎಲ್ಲವೂ ಕೂಡ ದೇವರಿಂದ ನಮಗಾಗ್ತಾ ಇದೆ ಎಂಬ ಭಾವನೆಯನ್ನು ಹೊತ್ತು ಅಹಂಕಾರ ಮಹಕಾರಗಳನ್ನು ಯಾರು ಬಿಟ್ಟಿರುತ್ತಾರೋ, ಲಾಭ ನಷ್ಟಗಳಲ್ಲಿ ಯಾರು ವಿಕಾರವನ್ನ ಪಡೆಯೋದಿಲ್ವೋ ಅವರು ಸಿದ್ಧೋ, ಫಲಪ್ರಾಪ್ತಿಯಾದಾಗ. ಅಸಿದ್ಧೌಚ, ನಾವು ಅಂದುಕೊಂಡಂತ ಫಲಪ್ರಾಪ್ತಿ ಆಗದೇ ಇದ್ದಾಗ. ಸಮಃ, ನಿರ್ವಿಕಾರಿಯಾಗಿರತಕ್ಕಂಥ ಜ್ಞಾನಿಯು ಕರ್ಮಭಿ ಕೃತ್ವಾಪಿ, ತನ್ನ ಪಾಲಿನ ಕರ್ಮಗಳನ್ನ ಮಾಡಿದರೂ ಕೂಡ ಕರ್ಮಭಿ, ಆ ಕರ್ಮಗಳ ಕೊಳೆಯಿಂದಾಗಿ ನನಿಬದ್ಧತೆ, ಬಂಧನಕ್ಕೆ ಒಳಗಾಗುವುದಿಲ್ಲ. ಕರ್ಮದ ಲೇಪವು ಇಂತಹ ಸಾಧಕನಿಗೆ ಇಲ್ಲ ಅನ್ನೋದು ಅಭಿಪ್ರಾಯ. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ, ಸಮಸ್ಥಿದ್ಧಾವಸಿದ್ಧೌ ಚ ಕೃತ್ವಾಪಿ ನನಿಬದ್ಧತೆ. ಶ್ರೀಕೃಷ್ಣಾರ್ಪಣಮಸ್ತು.